ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಮಂಗಳವಾರದ ಮತ್ತು ಬುಧವಾರದ ವ್ಲಾಗ್ ಆಗಿರುತ್ತೆ. ಮಂಗಳವಾರ ನೈಟ್ ನಾವು ಮದುವೆಗೆ ಹೋಗಿದ್ವಿ. ಹೊರಗಡೆಯಿಂದ ಡೆಕೋರೇಷನ್ ತುಂಬ ಚೆನ್ನಾಗಿ ಕಾಣ್ತಿತ್ತು. ಹಾಗೆಯೇ ಅಲ್ಲಿ ಸೆಲ್ಫಿ ತೊಗೊಳಕ್ಕೆ ಅಂತಲೂ ಕೂಡ ಡೆಕೋರೇಟ್ ಮಾಡಿದ್ರು. ಅಲ್ಲಿ ನಾನು ಶೋಕು ಫೋಟೋ ತೆಗೆಸ್ಕೊಂಡಿದ್ದೀವಿ. ಆ ಫೋಟೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೈಟ್ ಆಗಿದ್ದರಿಂದ ಜನ ಏನು ಅಷ್ಟು ರಶ್ ಆಗಿರಲಿಲ್ಲ, ಖಾಲಿಯಾಗಿಯೇ ಇತ್ತು. ಆದರೆ ಹೊಸ ಜಾಗ ಆಗಿದ್ದರಿಂದ ಪಾಪು ಅಳೋಕೆ ಸ್ಟಾರ್ಟ್ ಮಾಡ್ಕೊಂಡ. ಅದಕ್ಕೆ ನಾನು ಅತ್ತೆ ಜೊತೆ ಕೂತ್ಕೊಳ್ಳಿಲ್ಲ, ಸ್ವಲ್ಪ ಹಿಂದ್ಗಡೆ ಬಂದು ಖಾಲಿ ಇರೋ ಚೇರಿನಲ್ಲಿ ಕೂತ್ಕೊಂಡೆ. ಇಲ್ಲಿ ಯಾರು ಇರಲಿಲ್ವಲ್ಲ, ಹಾಗಾಗಿ ಅವನು ಒಂದು ಚೇರಲ್ಲಿ ಕೂರಿಸಿದ್ದೆ. ಆಟ ಆಡ್ತಾ ಇದ್ದ ನೋಡಿ. ಸ್ಮೈಲ್. ಅದಕ್ಕೆ ತಾನೇ ಇದು ಮುಂಚೆ ಜಾಗ ಇಲ್ವಲ್ಲ, ಅದಕ್ಕೆ ಗ್ರಿಪ್ ಸಿಗ್ತಿಲ್ಲ ಅವನಿಗೆ. ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಿದ್ದ, ಆದರೆ ಮತ್ತೆ ಅಳೋಕೆ ಸ್ಟಾರ್ಟ್ ಮಾಡ್ಕೊಂಡ. ಅದಕ್ಕೆ ಅವನ್ನ ಕೆಳಗಡೆ ಕರ್ಕೊಂಡೋದೆ. ನಾವು ಹೋಗಿದ್ದು ಒಂದು ಸ್ವಲ್ಪ ಹೊತ್ತಿಗೆ ಹುಡುಗನ ಮನೆಯವ್ರು ಕೂಡ ಬಂದರು. ನೋಡ್ತಾ ಇರ್ಬೋದು ನೀವು. ಈಗಲೂ ನೋಡಿಲ್ಲ ಗಂಡ ನಾನು. ಅವ್ರನ್ನ ಹೆಣ್ಣಿನ ಕಡೆಯವರು ವೆಲ್ಕಮ್ ಮಾಡ್ತಾ ಇದ್ದಾರೆ. ಹೊರಗಡೆ ಹೋಗಿದ್ದು ಬಂದಮೇಲೆ ಇವನು ಮತ್ತೆ ಸ್ವಲ್ಪ ರಿಲೀಫ್ ಆದ ನೋಡಿ. ಇಲ್ಲಿ ಚಾಕ್ಲೇಟ್ ತಿನ್ಕೊಂಡು ಆಟ ಆಡ್ತಾ ಕೂತಿದ್ದ. ಕೈ ಮೆತ್ಕತ್ತೆ, ನಾ ತಿನ್ಸ್ಕೊಡ್ತೀನಿ. ಆರ್ಕೆಸ್ಟ್ರಾ ಕೂಡ ಇಡ್ಸಿದ್ರು ನೋಡಿ. ಆ ಸಾಂಗ್ ಕೇಳಿಕೊಂಡು ಡ್ಯಾನ್ಸ್ ಮಾಡಪ್ಪ ಅಂದರೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಲ್ಲಿ. ಅಷ್ಟಕ್ಕೆ ಎಲ್ಲರೂ ಕೆಳಗಡೆ ಊಟದ ಹಾಲ್ಗೆ ಹೋಗ್ತಾ ಇದ್ರು, ಸ್ನ್ಯಾಕ್ಸ್ಗೇನೋ ಅಂತ ಅಂದ್ಕೊಂಡು ನಾವು ಹೋದ್ವಿ. ಆದರೆ ಹೋದ್ಮೇಲೆ ಗೊತ್ತಾಯಿತು ಸ್ನ್ಯಾಕ್ಸ್ ಎಲ್ಲ ಊಟನೇ ಅಂತ. ಅಷ್ಟು ಬೇಗ ಊಟ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಆದರೆ ನಾವು ಅಲ್ಲಿ ಹೋಗಿ ಕೂತ್ಕೊಂಡ್ಮೇಲೆ ಗೊತ್ತಾಯಿತು ಊಟಕ್ಕೆ ಕೂತಿರೋದು ಎಲ್ಲರೂ ಅಂತ. ಆಮೇಲೆ ಮತ್ತೆ ಏನು ಎದ್ದು ಬರೋದು, ಸರಿ ಬಂದಿದ್ದೀವಿ, ಒಟ್ಟಿಗೆ ಊಟ ಮಾಡ್ಕೊಂಡೇ ಹೋಗೋಣ ಅಂತ ಅಂದ್ಬಿಟ್ಟು ಕೂತಿದ್ವಿ. ನಾವಿಲ್ಲಿ ಕೂತಿರುವಾಗಲೇ ಹುಡುಗ ಹುಡುಗಿಗೆ ಎಂಗೇಜ್ಮೆಂಟ್ ಕೂಡ ಮಾಡಿಬಿಟ್ರು. ಅಂದರೆ ಸೆಪ್ರೇಟಾಗಿ ಇವರು ಎಂಗೇಜ್ಮೆಂಟ್ ಅಂತ ಮಾಡಿರಲಿಲ್ಲ. ಸೊ ನಾಳೆ ಮದುವೆ ಇತ್ತಲ್ಲ, ಹಿಂದಿನ ದಿನವೇ ನೈಟಲ್ಲೇ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರು. ನಾವು ಊಟ ಮುಗಿಸ್ಕೊಂಡು ಮೇಲ್ಗಡೆ ಹೋಗೋಷ್ಟರಲ್ಲಿ ಎಂಗೇಜ್ಮೆಂಟ್ ಕೂಡ ಮುಗ್ದೋಗ್ಬಿಟ್ಟಿತ್ತು. ಮತ್ತು ಇವನು ಕೂಡ ಅಳ್ತಿದ್ನಲ್ಲ, ಅದರಿಂದ ನನಗೇನೂ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಬರೀ ಇವನ್ನ ಕರ್ಕೊಂಡು ಈಚೆ ಓಡಾಡ್ಸೋದು, ತಿರ್ಗಾಡ್ಸೋದು, ಇವನ್ನ ಸಮಾಧಾನ ಮಾಡೋದೇ ಆಗೋಯ್ತು. ವಿಡಿಯೋ ಮಾಡ್ಕೊಳ್ಳೋದಿರಲಿ, ನಾನೇ ಕೂಡ ಶಾಸ್ತ್ರಗಳನ್ನ ಯಾವ ಶಾಸ್ತ್ರನೂ ನೋಡೋಕ್ಕೆ ಆಗಲಿಲ್ಲ. ಸುಮ್ಮನೆ ಹೋಗಿ ಚೌಟ್ರಿನ ಈಚೆ ಕಡೆ ಕಾಯ್ಕೊಂಡು ಬಂದಿದ್ದಾಯಿತು. ಊಟ ಮಾಡಿಕೊಂಡು ಮೇಲ್ಗಡೆ ಬಂದ್ವಿ. ಮೇಲ್ಗಡೆನೂ ಇವನು ಆಟ ಆಡ್ತಾ ಇರಲಿಲ್ಲ. ಮತ್ತೆ ಹೊರಗಡೆ ಕರ್ಕೊಂಡು ಬಂದು ಅಲ್ಲಿ ಲೈಟಿಂಗ್ಸ್ ಎಲ್ಲ ತೋರಿಸ್ಕೊಂಡು ಆಟ ಆಡಿಸ್ತಾ ಇದ್ದೆ. ಪೂರ್ತಿ ನಾನು ನೈಟು ಹೋಗಿದ್ದು ಬರೋ ತನಕನೂ ಒಳಗಡೆ ಇದ್ದಿದ್ದಕ್ಕಿಂತ ಜಾಸ್ತಿ ಹೊರಗಡೆ ಇದ್ದಿದ್ದೇ ಆಯಿತು. ಅದಾದಮೇಲೆ ಇವ್ನಿಗೂ ಊಟ ಹಾಕಿಸ್ಕೊಬಂತು, ಇವ್ನಿಗೂ ಊಟ ಮಾಡಿಸಿ ಎಷ್ಟೊತ್ತಿಗೆ ಮನೆಗೆ ಹೋಗ್ಬಿಡ್ತೀವೋ ಅಂತ ಅನ್ನಿಸ್ಬಿಡ್ತು. ನಿಜವಾಗ್ಲೂ ಯಾಕಾದರೂ ಬಂದ್ವೋ ಅಂತ ಅನ್ನಿಸ್ಬಿಡ್ತು ನನಗಂತೂ. ಎಂಗೇಜ್ಮೆಂಟು ಆಗೋಗಿತ್ತು, ಊಟನೂ ಆಗಿತ್ತಲ್ಲ, ಇನ್ಯಾವ ಶಾಸ್ತ್ರನೂ ಬಾಕಿ ಇರಲಿಲ್ಲ. ಅದಕ್ಕೆ ನಾವು ಮನೆಗೆ ಬಂದುಬಿಟ್ವಿ. ಮನೆಗೆ ಬಂದಮೇಲೆ ಶೋಕು ಅವ್ರ ಅಕ್ಕನ ಬ್ಲೌಸ್ ಸ್ಟಿಚಿಂಗ್ ಮಾಡೋದಿತ್ತಲ್ಲ, ಹೋಗೋಕ್ಕೆ ಮುಂಚೆನೇ ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ ಸ್ವಲ್ಪ ಬ್ಲೌಸ್ ಸ್ಟಿಚ್ ಮಾಡಿದ್ದೆ. ಅಂದರೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿದ್ದೆ. ಬಂದು ಅದನ್ನು ಸ್ಟಿಚ್ ಮಾಡೋಕ್ಕೆ ಕಂಟಿನ್ಯೂ ಮಾಡಿದೆ. ಫಸ್ಟು ಪಾಪುನ ಮಲಗಿಸಿ ಅದಾದಮೇಲೆ ನಾನು ಹೊಲಿಯೋಕ್ಕೆ ಕೂತ್ಕೊಂಡು ಹೊಲಿದು ಮುಗಿಸೋಷ್ಟರಲ್ಲಿ 1 ಗಂಟೆ ರಾತ್ರಿಯೇ ಆಗೋಯಿತು. ಎಲ್ಲನೂ ಹೊಲಿದು ಹುಕ್ಸ್ ಎಲ್ಲನೂ ಹಾಕಿ ರೆಡಿ ಮಾಡಿ ಮಲ್ಕೊಂಡೆ. ಮತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ಬುಧವಾರದ ವ್ಲಾಗ್ ಕಂಟಿನ್ಯೂಷನ್ ಆಗಿರುತ್ತೆ. ಬುಧವಾರ ನಾನು 6-6:30ಗೆ ಎದ್ದಿದ್ದೆ, ಆದರೆ 7 ಗಂಟೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ.
ಎದ್ದೇಳ್ತಿದ್ದಂಗೆ ಪಾಪು ಇನ್ನೂ ಮಲಗಿದ್ನಲ್ಲ, ಅವನಿಗೆ ಫಸ್ಟ್ ಸರಿ ಕಾಯಿಸಿ ಇಟ್ಬಿಡೋಣ, ಅವ್ನು ಎದ್ದೇಳೋ ತನಕ ಆರುತ್ತೆ ಅಂತ ಅಂದ್ಬಿಟ್ಟು ಸರಿ ಕಾಯಿಸ್ತಾ ಇದ್ದೀನಿ. ದಿನಕ್ಕೆ ಒಂದು ಟೈಮ್ ಆದರೂ ನಾನು ಸರಿ ತಿನ್ನಿಸ್ತೀನಿ ಅವನಿಗೆ. ಇದನ್ನು ಹೇಗೆ ಕಾಯಿಸೋದು ಅಂದರೆ, ನೀರಿಗೆ ಫಸ್ಟು ಎಷ್ಟು ಬೇಕೋ ಅಷ್ಟು ಪೌಡರ್ನ ಹಾಕ್ಕೊಂಡು ಒಂದು ಚೂರು ಗಂಟಿಲ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇಟ್ಬಿಟ್ಟು ತಿರಿತಾನೇ ಇರಬೇಕು. ನೀರು ಪೌಡ್ರು ಎಲ್ಲ ಹೊಂದ್ಕೊಳ್ಳೋ ತನಕ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತಿರಿತಾನೇ ಇರಬೇಕು. ತಿರಿತಾ ಅದು ಗಟ್ಟಿ ಆಗ್ತಾ ಬರುತ್ತೆ. ಗಟ್ಟಿ ಆಗ್ಬಿಟ್ಟು 1-2 ನಿಮಿಷ ಮಳ್ಳಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡ್ರೆ ಆಯಿತು. ಕಾಯಿಸ್ಕೊಂಡ್ಮೇಲೆ ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡ್ಕೊತೀನಿ ನಾನು. ಅದಾದಮೇಲೆ ಶೋಕ ಅವ್ರ ಅಕ್ಕ ಬಂದಿದ್ದರು, ಅವ್ರಿಗೆ ಸೀರೆ ಉಡಿಸಿ ರೆಡಿ ಮಾಡಿ ಕಳಿಸ್ಬಿಟ್ಟು ಪಾಪುನ ರೆಡಿ ಮಾಡಿ ನಾನು ರೆಡಿಯಾಗಿ ಚೌಟ್ರಿಗೆ ಹೋಗೋಷ್ಟರಲ್ಲಿ 10 ಗಂಟೆನೇ ಆಗೋಯ್ತು. ಹೋಗ್ತಿದ್ದಂಗೆ ತಿಂಡಿ ಕೂತ್ಕೊಂಡ್ವಿ, ಆದರೆ ತಿಂಡಿ ಖಾಲಿನೇ ಆಗಿಬಿಟ್ಟಿತ್ತು. ಅದಕ್ಕೆ ಮೇಲ್ಗಡೆ ಬಂದ್ವಿ. ಮೇಲ್ಗಡೆ ನಾವು ಹೋಗೋಷ್ಟರಲ್ಲಿ ತಾಳಿ ಕಟ್ಟಿ ಆಗೋಗಿತ್ತು, ದಾರೆ ಕೂರಿಸಿದ್ರು. ಸೊ ಹೋಗ್ತಿದ್ದಂಗೆ ಡೈರೆಕ್ಟ್ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಅತ್ತೆಗೆ ಪಾಪುನ ಕೊಟ್ಬಿಟ್ಟು ನಾವು ದಾರೆ ಏರ್ಕೊಂಡು ಬಂದ್ವಿ. ದಾರೆ ಏರ್ಕೊಂಡು ಬಂದುಬಿಟ್ಟು ತಿಂಡಿ ತಿಂದಿರಲಿಲ್ವಲ್ಲ, ಹಸಿವಾಗ್ತಿತ್ತು, ಊಟನೂ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಊಟಕ್ಕೆ ಡೈರೆಕ್ಟಾಗಿ ಹೊರಟೋದ್ವಿ. ನೈಟ್ ಟೈಮ್ಗಿಂತ ಬೆಳಗ್ಗೆ ಟೈಮ್ ಮದುವೆಗೆ ಬಂದಾಗ ಪಾಪು ಇದ್ದಿದ್ದು ಗಲಾಟೆ ಜಾಸ್ತಿ ಮಾಡ್ಕೊಬಿಟ್ಟ. ಜನ ಜಾಸ್ತಿ ಇದ್ರಲ್ಲ, ಅದರಿಂದ ನನಗೆ ವಿಡಿಯೋ ಅಂತೂ ಸರಿಯಾಗಿ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನೈಟ್ ಟೈಮ್ ಸ್ವಲ್ಪನಾದರೂ ಮಾಡ್ಕೊಂಡಿದ್ದೆ, ಆದರೆ ಡೇ ಟೈಮ್ ನಂಗೆ ಯಾವ ವಿಡಿಯೋ ಕ್ಲಿಪ್ಪಿಂಗ್ಸು ಸಿಕ್ಕಲೇ ಇಲ್ಲ. ಬರೀ ಹೊರಗಡೆಯಿಂದ ಒಳಗಡೆಯಿಂದ ಹೊರಗಡೆ ಬರೀ ಓಡಾಡ್ಕೊಂಡು ಇವನ್ನ ಓಡಾಡಿಸ್ಕೊಂಡು ಇರೋದೇ ಆಗೋಯ್ತು. ಎಷ್ಟು ವೀಡಿಯೋ ಮಾಡ್ಕೊಂಡಿದ್ದೀವಿ ಅಷ್ಟು ಮಧ್ಯ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ಈ ಕಡೆ ತಿರುಗಿಸೋಣ. ಮದುವೆ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ. ಹಾಗೆ ನಮ್ಮ ರಿಲೇಟಿವ್ಸು ಬಂದಿದ್ರಲ್ಲ, ಎಲ್ಲರೂ ಇಲ್ಲಿಗೆ ಬನ್ನಿ ಮನೆಗೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದು ಜ್ಯೂಸ್ ಮಾಡ್ಕೊಂಡು ಕುಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವಿ. ಪಾಪು ನೋಡಿ ಅವನ್ನ ಡ್ರೆಸ್ ಚೇಂಜ್ ಮಾಡಿದ್ದೆ, ಯಾಕಂದರೆ ಈ ಸೆಕೆಯಲ್ಲಿ ಮಕ್ಕಳಿಗೆ ಈ ಸೂಟು ಬೂಟು ಇದೆಲ್ಲ ಆಗಲ್ಲ, ತುಂಬ ಸೆಕೆ ಆಗಿಬಿಡುತ್ತೆ ಅಲ್ವಾ. ನಮಗಾದರೂ ಅಷ್ಟೇ, ಎಲ್ಲಾದರೂ ಹೊರಗಡೆ ಹೋಗಿದ್ದು ಬಂದಾಗ ಫಸ್ಟು ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಅನಿಸುತ್ತೆ. ಅದೇ ರೀತಿ ಮಕ್ಳಿಗೂ ಅಂತ ಅಂದ್ಬಿಟ್ಟು ಅವ್ನಿಗೆ ಬರ್ತಿದ್ದಂಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಈಗ ಅವನು ಆರಾಮಾಗಿ ಆಟ ಆಡ್ಕೊಂಡಿದ್ದ. ಇಷ್ಟೇ ಇವತ್ತಿನ ಬ್ಲಾಗ್. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.